ಯುಗಾದಿ ಹಬ್ಬದ ಹಿಂದಿನ ದಿನ ಇದು. ನೈಟ್ ಒಂದು 7:30 8 ಗಂಟೆ ಆಗಿತ್ತು. ನಾನು ನಿಜ ಅನ್ಕೊಂಡು ಇರ್ಲಿಲ್ಲ, ಥಾಟು ಬಂದಿಲ್ಲ ನಂಗೆ. ನಮ್ಮಪ್ಪ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎಲ್ಲ ತಂದು ಮನೆಗೆ ಮಾಮೂಲಂತೆ ತೋರಣ ಎಲ್ಲ ಕಟ್ತಾರೆ ಅಂತ ಹೇಳಿ ಸಡನ್ ಆಗಿ ತಂದ್ರು. ನಾನು ಇದೇನಪ್ಪ ಅನ್ಕೊಂಡೆ. ಬಿಕಾಸ್ ನಾವು ಆ ಒಂದು ಹಬ್ಬ ಮಾಡೋ ಮೈಂಡ್ ಸೆಟ್ ಅಲ್ಲಿ ಇರ್ಲಿಲ್ವಲ್ಲ. ಸೊ ಹಂಗಾಗಿ ಅಲ್ಲಿ ಕೂಚ್ ಹೋಗಮ್ಮ. ಸುಮ್ನಿರ ಗುಂಡ. ಹೇಳ್ಬಿಟ್ಟವನು. ಮತ್ತೇನು ಕೋಡೋಗಿ ಚಪ್ಪಲಿ ಕೊಡ್ಸು ಅಂತ ತಗೊಂಡೆ. ಏ ಗುಂಡ ಬಾರ ಈ ಕಡೆ. ನೀನು ಏನಾದರೂ ಮಾಡ್ಕೊ. ಏನು ತಾತ ತಾತುಂಗ್ ಕೊಡು ಅಂತವನೇ. ಕೊಡ್ಚಿನಿ ನೋಡ, ಆ ಮಗಾಗಿರೋ ಬುದ್ಧಿ ಇಲ್ಲ ನಿಂಗೆ. ಏನಮ್ಮ ನೆಕ್ಸ್ಟ್ ಡೇ ಮಾರ್ನಿಂಗು ಅಂದರೆ ಯುಗಾದಿ ಹಬ್ಬದ ದಿನ ಟಿಫನ್ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಜಿಯೋ ಮಾರ್ಟಿಂದ ಪನ್ನೀರು ಎಲ್ಲ ತರಿಸ್ಕೊಂಡು ಪನ್ನೀರ್ ಮತ್ತೆ ಚಪಾತಿ ಮಾಡೋಣ ಅಂತ ಅನ್ಕೊಂಡೆ ಬೆಳಗ್ಗೆ. ಅದೇ ನಮ್ಮಮ್ಮ ಇದ್ದಿದ್ರೆ ಹಬ್ಬದ ಕಳೆನೇ ಬೇರೆ ಇರ್ತಿತ್ತು. ನಮ್ಮವರೆಲ್ಲ ನಮ್ಮ ಜೊತೆ ಇದ್ರೆ ಹಬ್ಬ ಹೆಂಗಿರುತ್ತೆ ಹೇಳಿ ಅಲ್ವಾ. ಆ ಒಂದು ಯೋಚನೆಲೇನೆ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಯುಗಾದಿ ಹಬ್ಬ. ನೋಡೋಣ ಬನ್ನಿ ನಮ್ಮನೆ ಯುಗಾದಿ ಹಬ್ಬ ಹೆಂಗಾಯ್ತು ಅಂತ ಹೇಳಿ. ಮಾಮೂಲಿ ಪನ್ನೀರು ನಾನು ಏನೇನೆಲ್ಲ ಹಾಕ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಸುಮಾರು ಸಲ ಮಾಡಿದ್ದೀನಿ ನಾನು. ಇವಾಗ ಏನಪ್ಪಾ ಅಂದರೆ ಫ್ರೈ ಮಾಡಿಕೊಂಡೆ ನೀಟಾಗಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಂದೆಲ್ಲ ಟೈಮ್ ಇದ್ದರೆ ಸ್ವಲ್ಪ ಖಾರ ರುಬ್ಬಿ ಎಲ್ಲ ಮಾಡ್ತೀನಿ. ಟೈಮ್ ಇಲ್ಲ ಅಂತಂದರೆ ಮಾಮೂಲಿ ಸಿಂಪಲ್ ಆಗಿ ಮಾಡಿ ಮುಗಿಸ್ಬಿಡ್ತೀನಿ. ನನಗೆ ಎಸ್ಪೆಷಲಿ ಪನ್ನೀರ್ ಅಂತಂದ್ರೆ ಸಿಕ್ಕಾಪಟ್ಟೆ ಫೇವ್ರೇಟ್. ಆಮೇಲೆ ಪುಡಿ, ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರು, ಏನೇನು ಮಸಾಲ ಪುಡಿಗಳು ಸಿಗುತ್ತೋ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಹಾಕಿದ್ದು. ತುಂಬ ಚೆನ್ನಾಗಿತ್ತು ಫ್ಲೇವರು. ಇನ್ನು ತುಂಬ ಕೆಲಸ ಬಾಕಿಗಳಿತ್ತು, ಅದಕ್ಕೆ ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ರಿಪೇರ್ ಮಾಡಿದೆ. ತರಕಾರಿಗಳೆಲ್ಲ ಇವಾಗ ಮಕ್ಳಿಗೆ ತುಂಬ ಕೊಡ್ತಾ ಇದ್ದೀನಿ ನಾನು, ರೂಢಿ ಆಗಬೇಕು ಅವರು ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಪನ್ನೀರೆಲ್ಲ ಪ್ರಿಪೇರ್ ಮಾಡಿ ಒಂದು ಸೈಡ್ ಎತ್ತಿಟ್ಕೊಂಡೆ. ಚಪಾತಿ ಹಿಟ್ಟುನು ಅಷ್ಟೇ ಎಷ್ಟು ಬೇಕು ಅಷ್ಟೇ ಕಲಿಸ್ಕೊಂಡೆ. ಜಾಸ್ತಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಅದು ಚೆನ್ನಾಗಿರಲ್ಲ, ತಿರ್ಗಾ ನೆಕ್ಸ್ಟ್ ಡೇ ಮಾಡ್ಕೊಂಡು ತಿನ್ನೋಣ ಅಂತಂದರೆ. ಸೊ ಹಾಗಾಗಿ ಮಕ್ಳಿನ್ನೇನು ಜಾಸ್ತಿ ಅವ್ರೇನು ತಿನ್ನಲ್ಲ, ಒಂದು ತಿಂದರೆ ಹೆಚ್ಚು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಯುಗಾದಿ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಬನ್ನಿ ನಮ್ಮ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ ಆಯ್ತಾ. ನನ್ನ ಡೈಲಿ ವ್ಲಾಗ್ ಇವತ್ತಿಂದ ಕಂಟಿನ್ಯೂಸ್ ಆಗಿ ಡೈಲಿ ವ್ಲಾಗ್ಸ್ ಹಾಕ್ಬೇಕು ಅಂತ ಅನ್ಕೊಂಡಿದೀನಿ. ನೋಡೋಣ. ಎಲ್ಲರೂ ನಂಗೆ ಮೆಸೇಜ್ ಮಾಡ್ತಾರೆ, ಕಾಲ್ ಮಾಡ್ತಾರೆ, ಯಾಕೆ ವ್ಲಾಗ್ ಹಾಕ್ತಾ ಇಲ್ಲ, ಹಾಕಿ ನಮಗ್ ನೋಡಕ್ಕೆ ನಿಮ್ ಮಕ್ಳನ್ನ ನೋಡ್ಬೇಕು ನಾವು, ಹಾಕಿ ಅಂತ ತುಂಬಾ ಜನ ಹೇಳ್ತಾನೆ ಇರ್ತಾರೆ. ಬಟ್ ನಿಜವಾಗ್ಲೂ ಹಾಕ್ತೀನಿ ಇನ್ಮೇಲಿಂದ. ಸೊ ಒಂದು 15 ಮಿನಿಟ್ಸ್ ಆದ್ರೂ ವ್ಲಾಗ್ ಅಪ್ಲೋಡ್ ಮಾಡ್ಲೇಬೇಕು ಅಂತ ಅನ್ಕೊಂಡಿದೀನಿ. ಸೊ ಬನ್ನಿ ಇವತ್ತಿನ ದಿನ ಹೆಂಗ್ ಹೋಗುತ್ತೆ ಅಂತ ನೋಡೋಣ, ಓಕೆನಾ. ನೋಡಿ, ನಮ್ಮಪ್ಪ ದೇವ್ರ ಮನೆ ಬಾಗ್ಲಿಗೆ ಈ ರೀತಿ ತೋರಣ ಹಾಕಿದ್ರು. ನೆಕ್ಸ್ಟ್ ನಾನು ಒಂದು 10 ಗಂಟೆ ಹೊತ್ತಿಗೆ ಬೇಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋಣ ಅಂತ ಹೇಳಿ ಪೂರಿ ಮಾಡೋಣ ಅನ್ಕೊಂಡೆ. ಆಕ್ಚುಲಿ ಬೇಡ, ಚಪಾತಿನೇ ಬೇಗ ಆಗುತ್ತೆ ನನ್ನ ಪ್ರಕಾರ. ಆಮೇಲೆ ಅದೆಲ್ಲ ಎಣ್ಣೆ ಎಳಿಯುತ್ತೆ ಜಾಸ್ತಿ ಪೂರಿ ಅಂತ ಹೇಳ್ಬಿಟ್ಟು ಬೇಗನೆ ಚಪಾತಿ ಪನ್ನೀರ್ ಪಲ್ಯ ಎಲ್ಲ ಮಾಡ್ಕೊಂಡು ತಿಂದು ನೆಕ್ಸ್ಟು ಸ್ವಲ್ಪ ನಮ್ಮಪ್ಪ ದೇವ್ರ ಸಾಮಾನೆಲ್ಲ ತೊಳ್ಕೊಡಮ್ಮ ಅಂತ ಹೇಳಿದ್ರು. ಒಂದ್ ಕಡೆ ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳೆಯಕ್ ಹಾಕೊಂಡು ಎಲ್ಲ ತೊಳೆದು
ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿ ಅರ್ಶಿನ ಕುಂಕುಮ ಗೆಜ್ಜೆ ವಸ್ತ್ರ ಎಲ್ಲ ಇಟ್ಕೊಂಡೆ ಹಬ್ಬದ ದಿನ. ನೋಡಿ ಎಲ್ಲ ಪ್ರಿಪೇರ್ ಮಾಡಿದ್ದೀನಿ. ನೆಕ್ಸ್ಟ್ ಎಲ್ಲ ಕಂಪ್ಲೀಟ್ ಆಗಿ ವಾಶ್ ಎಲ್ಲ ಮಾಡಿಕೊಂಡು ಅರ್ಶಿನ ಕುಂಕುಮ ಅದಾದ್ಮೇಲೆ ನೀವ್ ಅನ್ಕೋಬಹುದು ಇವಾಗೆಲ್ಲ ಬದ್ಲಾಗ್ತಿದ್ದಾಳೆ ಇವಳು, ಅದೆಲ್ಲ ದೇವ್ರ ಮನೆಗೆ ಹೋಗ್ತಾಳೆ ಎಲ್ಲ ಮಾಡ್ತಾಳೆ ಹಂಗೆ ಹಿಂಗೆ ಅಂತ ಹೇಳಿ. ಬಟ್ ಹೇಳಿಲ್ಲ, ಪ್ರತಿ ಸಲಿನೂ ಹೇಳ್ತಾ ಇರ್ತೀನಿ. ಸಿಂಪಲ್ ವಿಷಯ ಏನು ಅಂತಂದ್ರೆ ನಮ್ಮಪ್ಪ ಬೇಜಾರ್ ಮಾಡ್ಕೊಂತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಕ್ಳಿಗೋಸ್ಕರ ಅಷ್ಟೇ ಇದೆಲ್ಲ ನಾನು ಮಾಡ್ತಾ ಇರೋದು. ಏನ್ ತಟ್ಟೆ ಮುಟ್ಬೇಡ ಕಣೋ, ಬಿಡು. ಈಗ ಇಬ್ರಿಗೂ ಎಣ್ಣೆ ಹಾಕ್ಲಾ? ಕೊಡಿಲಿ, ಇಲ್ಲಿ ಕೊಡು, ಇಲ್ಲಿ ಬಿಡು. ಇಲ್ಲಿ ಅವಾಗಿಂದ ಬಿಸಿಲಿಗೆ ಇಟ್ಟಿದ್ದಾಯ್ತು. ಇದು ಹಾಕ್ಲಾ ನಿಂಗೆ ಹಿಮಾಲಯ? ಸರಿ. ಹೆಂಗೆ ಹಾಕೋದು ನಿಂಗೆ ಗುಂಡಂಗೆ? ಇಲ್ಲಪ್ಪ, ಸಕ್ಕತ್ ಬಿಸಿ ಆಗ್ಬಿಟ್ಟೈತೆ ಕಣೋ, ಬಿಸಿಲಲ್ಲಿ ಇಟ್ಟಿದ್ವಲ್ಲ ಅದಕ್ಕೆ. ಮಕ್ಳಿಗೆ ಹಾಗೆ ಆಯಿಲ್ ಬಾತ್ ಮಾಡ್ಸೋಣ ಅಂತ ಅನ್ಕೊಂಡೆ. ಸೀರಿಯಸ್ಲಿ ನೀವು ನಂಬಲ್ಲ, ನಮ್ಮಮ್ಮ ಹೋದಾಗಿಂದ ಇಲ್ಲಿವರೆಗೂ ನನ್ನ ಮಗನಿಗೆ ಎಣ್ಣೆ ಸ್ನಾನನೇ ಮಾಡಿಸಿಲ್ಲ. ನಮ್ಮಮ್ಮ ವಾರಕ್ಕೆ 2 ಸಲ 3 ಸಲ ಮಾಡಿಸೋರು, ಹಂಡೆ ಒಲೆಯಲ್ಲಿ ಸ್ನಾನ ಮಾಡಿಸೋರು ನನ್ನ ಇಬ್ರು ಮಕ್ಳಿಗೂ. ನಮ್ಮಮ್ಮಂಗೆ ಹಂಡೆ ಒಲೆ ಅಂದ್ರೆ ತುಂಬಾ ಇಷ್ಟ. ಸೊ ಹಂಗಾಗಿ ನಮ್ಮ ಅಪ್ಪಂಗೆ ಹೇಳಿ ಹಂಡೆ ಒಲೆ ಹಾಕಿಸ್ಕೊಂಡ್ರು. ಸೋಲಾರು ಮತ್ತೆ ಇದು ಗೀಸರು ಎಲ್ಲ ಇದ್ರೂನು ಇವಾಗ ಹಂಡೆ ಒಲೆನ ನೋಡೋರೇ ಇಲ್ಲ. ನಮ್ಮಮ್ಮ ಹೋದ್ಮೇಲೆ ಹಂಡೆ ಒಲೆ ಸ್ನಾನನೂ ಇಲ್ಲ ನನ್ನ ಮಕ್ಳಿಗೆ, ಎಣ್ಣೆ ಸ್ನಾನನೂ ಇಲ್ಲ. ನಮ್ಮಮ್ಮ ಇದ್ದಿದ್ರಂತೂ ನಿಜ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಎಲ್ಲ ನೆನೆಸ್ಕೊಂಡ್ರೆ. ನೋಡಿ, ಹಬ್ಬದ ದಿವಸ ನಮ್ಮಮ್ಮ ಒಬ್ಬಟ್ಟೆಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಡೋರು. ಅಮ್ಮ ಒಂದ್ 4 ಮಾಡ್ಕೊಡಮ್ಮ, 6 ಮಾಡ್ಕೊಡಮ್ಮ ಅಂತ ಹಿಂಸೆ ಕೊಡ್ತಾ ಇದ್ದೆ. 4 ಹೋಗಿ 20-30 ಒಬ್ಬಟ್ಟು ಮಾಡೋರು. ಇವತ್ ನೋಡಿ ಏನು ಬೇಡ ಅಂತ ಸಿಂಪಲ್ ಆಗಿ ಅನ್ನ ರಸ ಮಾಡ್ದೆ. ಏನಮ್ಮ ಬೂವ ತಿನ್ಬಿಟ್ಟು ಪಾಚೋಬೇಕಷ್ಟೇ ಈಗ. ಏಯ್ ಬರಗುಂಡ ನೀನು ತಿರ್ಗಾ ಇಲ್ಲಿ. ಮತ್ತೆ ಹಾಯ್ ಮಾಡು, ಹಾಯ್. ಚಿನ್ನಿ ನಡಿಯಮ್ಮ, ಬೋತಿನ ಪಚ ನಡೀರಿ. ನೋಡಿ ನಿಂತಾರ ಅಳ್ತಾವನ ಅವನ ತಮ್ಮ. ಅದು ಒಣಗಬೇಕು, ಬಿಸಿಲಾಗ ಒಣಗಿಸ್ಕೋಬೇಕು. ನಡಿ, ಫ್ಯಾನ್ ಹಾಕ್ತೀನಿ ನಡಿ, ಒಣಗ್ತದೆ. ನಡೀರಮ್ಮ, ಪಚಾಳ್ರಿ ತಿನ್ಬಿಟ್ಟು. ಸರಿ ಆಯ್ತು, ಹಂಗೆ ಎದ್ದಿರು. ಸುಮ್ಮನೆ ಹಾಕೋ, ಚೆನ್ನಾಗೈತೆ, ಏನಾಗುತ್ತೆ. ಇವಾಗ ನೀನ್ ಜಾಸ್ತಿ ಮಾತಾಡ್ಬೇಡ, ಆಯ್ತು ನಡಿ. ಇವಾಗ ಸಂಜೆ ಒಂದು 6 ಗಂಟೆ ಆಗಿದೆ. ಹಬ್ಬದ ಅಡುಗೆ ಅಂತ ನಾನೇನೂ ಮಾಡಿಲ್ಲ. ನಮ್ಮಮ್ಮ ಮಾಡೋ ಒಬ್ಬಟ್ಟು ನನಗೆ ಸಿಕ್ಕಾಪಟ್ಟೆ ನೆನಪಾಗೋಯ್ತು. ನಾನು ಯೂಶಲಿ ನಮ್ಮಮ್ಮ ಮಾಡೋ ಒಬ್ಬಟ್ಟು ಬಿಟ್ರೆ ಒಬ್ಬಟ್ಟು ಸಾರು, ಕಾಳು ಗೊಜ್ಜು ಇದೆಲ್ಲ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಾ ಇದೀನಿ ನಾನು. ಯಾರ ಮನೇಲೂ ತಿಂತಾರಲ್ಲ, ತಿಂದ್ರೆ 1-2 ಒಂದೇ ತಿಂತಾ ಇದ್ದಿದ್ದು ನಾನು. ನಮ್ಮನೇಲಿ ನಮ್ಮ ಅಮ್ಮ ಮಾಡೋದು ಅಂತಂದ್ರೆ 3-4 ತಿಂದ್ಬಿಡ್ತಿದ್ದೆ. ಮತ್ತೆ ಊರ್ನ ಎಲ್ಲ ಎತ್ತಿಡೋರು ನಮ್ಮಮ್ಮ, 1 ವಾರದ ತನಕನೂ ಮಾಡೋರು. ಬಟ್ ಹೆಂಗೆ ಆಗ್ಬಿಟ್ಟಿದೆ ಮನೆ ಅಂತಂದ್ರೆ ಹಬ್ಬ ಕಳೆ ಇಲ್ಲ. ಏನ್ ಮಾಡೋದು ಹಬ್ಬದ ಅಡುಗೆ ಅಂತ, ಏನಪ್ಪಾ ಮಾಡೋದು, ರಸಂ ಮಾಡ್ಬಿಟ್ಟು ಕುತ್ಕೊಂಡೆ. ನೈಟ್ ಏನಾದ್ರು ಮಾಡ್ತೀನಿ, ಮಕ್ಳಿಗೆ ಪಾಯಸ ಆತರ ಏನಾದ್ರು ಮಾಡ್ತೀನಿ. ಇವತ್ತು ಇವಾಗ ಆಗಲ್ಲ ನನ್ಗೆ. ಇಷ್ಟೊತ್ತಕ ರೆಸ್ಟ್ ಮಾಡಿ, ಇವಾಗ ಮಗನು ಮಲಗಿದಾನೆ ಇನ್ನು. ಇವಾಗ ಮಕ್ಳನ್ನ ಇಬ್ಬರನ್ನು ಎಬ್ಬರಿಸ್ಬೇಕು. ಎಲ್ಲಾದ್ರೂ ಕರ್ಕೊಂಡೋಗೋಣ ಅಂತ ಅನ್ಕೊಂಡೆ ಇವತ್ತು ಆಕ್ಚುಲಿ ನಾನು. ಬಟ್ ಹಂಗೆ ಟೈಮ್ ಪಾಸ್ ಆಗೋಯ್ತು. ದೇವ್ರ ಸಾಮಾನ್ ತೊಳೆದು ಮತ್ತೆ ಅಡ್ಗೆ ಮಾಡ್ಕೊಂಡು ಮಕ್ಳಿಗೆಲ್ಲ ಸ್ನಾನ ಮಾಡಿಸಿ ಇದ್ರಲ್ಲೇನೆ ಟೈಮ್ ಹೊರಟೋಯ್ತು ನನ್ಗೆ. ಇನ್ನು ಟೈಮ್ ಇದೆ, ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ.
ಸಾಧ್ಯ ಆದ್ರೆ ಹೋಗ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಸೊ ಬನ್ನಿ ಇವಾಗ ನಮ್ಮ ಟೆರೇಸ್ ತೋರಿಸ್ತೀನಿ ನಿಮ್ಗೆ. ಹೆಂಗೆ ಶಾಕ್ ಆಗ್ತೀರಾ ಅಂತಂದ್ರೆ ನಮ್ಮಪ್ಪ ಏನ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ನಾನು ನಿಮ್ಮೆಲ್ರಿಗೂ ಮಾಮೂಲಾಗಿ ನಮ್ಮ ಟೆರೆಸ್ ಮೇಲೆ ಏನೇನ್ ಗಿಡಗಳಿದೆ ಅದೆಲ್ಲ ತೋರಿಸ್ತಿದ್ದೆ. ಯೂಶಲಿ ಏನಾದ್ರೂ ಗಿಡಗಳ ಹೆಸರು ಗೊತ್ತಿಲ್ಲ ಅಂತಂದ್ರೆ ಇದೇನು ಅಂತೆಲ್ಲ ಕೇಳ್ತಿದ್ದೆ. ಇವಾಗ ಇಲ್ಲಿ ಏನ್ ನೋಡ್ತಾ ಇದ್ದೀರಾ ನೀವು, ಚೇಂಜಸ್ ಆಗಿದೆ. ಬಟ್ ಬನ್ನಿ ನೋಡಿ, ನೋಡಿದ್ರ ಎಷ್ಟು ಪಾಟ್ಗಳಾಗಿದ್ದಾವೆ ಇವಾಗ ಅಂತ. ಕಮ್ಮಿ ಆಗೋಗಿದೆ. ಏನಕ್ಕಪ್ಪ ಅಂತಂದ್ರೆ ಇದೊಂದ ಸ್ವಳ, ಇದು ಮಲ್ಗೆ, ಇದು ಚೆನ್ನಾಗಿ ಬಿಡ್ತಾ ಇದೆ ನೋಡಿ. ಇಲ್ಲಿ ಕಂಪ್ಲೀಟ್ ಖಾಲಿ. ನಮ್ಮಪ್ಪ ಮಾಡಿರೋದು ಇದೆಲ್ಲ ಕೆಲ್ಸ. ಯಾಕೆ ಅಂತಂದ್ರೆ ಅಲ್ಲಿ ನೀರ್ ಇಳ್ಕೊಳ್ಳುತ್ತೆ ಮಳೆಗಾಲದಲ್ಲಿ, ಮೋಲ್ಡ್ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಏನಕ್ಕಮ್ಮ ಇಷ್ಟೊಂದು ಗಿಡಗಳು, ಸುಮ್ನೆ ಮೋಲ್ಡ್ಗೆ ಪ್ರಾಬ್ಲಮ್ಮು, ಆಮೇಲೆ ಮೇಂಟೈನ್ ಮಾಡಕ್ ಆಗಲ್ಲ, ನಿಮ್ಮಮ್ಮ ಇದ್ದಾಗ ಮೇಂಟೈನ್ ಮಾಡೋರು ಇವಾಗ ಆಗಲ್ಲ ಅಂತ ಅನ್ಬಿಟ್ಟು ಎಲ್ಲಾ ಪಾಟ್ಗಳ್ನು ತೆಗ್ದು ಹಾಕಿ ಬೇಕಾಗಿರೋ ಗಿಡಗಳು ಮಾತ್ರ ಇಟ್ಕೊಂಡಿದ್ದಾರೆ. ಬನ್ನಿ, ಆ ಕರ್ಬೇನ್ ಸೊಪ್ಪಿಂದು ಗಿಡದ ಹತ್ರ ಒಂದು ಗುಲಾಬಿ ಗಿಡ ಇತ್ತು, ಅದನ್ನು ನಾನು ನೋಡಿರ್ಲಿಲ್ಲ. ಇದನ್ನೆಲ್ಲ ಯಾವಾಗ ಮಾಡೋರೆ ಅಂದ್ರೆ, ನಾನು ಹೇಳಿದ್ದೆ ನಮ್ಮ ಅಪ್ಪಂಗೆ, ಒಂದ್ 4-5 ಪಾಟ್ ತೆಗಿಯಪ್ಪ ಸಾಕು ಅಷ್ಟೇ, ಮಿಕ್ಕಿದವೆಲ್ಲ ಹಂಗಂಗೆ ಇರ್ಲಿ, ಅದು ನಾನು ಇರೋ ಟೈಮಲ್ಲಿ ತೆಗಿಯಪ್ಪ ಅಂತ ಅಂದಿದ್ರೆ, ನಾನು ನಮ್ಮನೆಗೆ ಹೋಗಿದ್ನಲ್ಲ ಅವಾಗೆಲ್ಲ ಕ್ಲೀನ್ ಮಾಡಾಕ್ಬಿಟ್ಟವ್ರೆ. ಆಕ್ಚುಲಿ ಅಲ್ಲಿ ನಾವು ಪೇಂಟ್ ಹೊಡಿಸ್ಬೇಕಿತ್ತು. ಅಲ್ಲಿ ಫುಲ್ಲು ಇದೆ ಈ ತರ, ಇಲ್ಲಿ ರೆಡ್ ಪೇಂಟ್ ಹೊಡೆದಿದಾರಲ್ಲ, ಅಲ್ಲಿ ಹಾಫ್ ಹಂಗೆ ಬಿಟ್ಬಿಟ್ಟಿತ್ತು, ಅಲ್ಲಿ ಒಡ್ಸಿರ್ಲಿಲ್ಲ. ಸೊ ಆ ಪೇಂಟ್ ಹಂಗೆ ಇದೆ, ಇವಾಗ ಕಂಪ್ಲೀಟ್ ಓಡಿಸ್ಬೇಕು ನಾವು. ನಾನಿದ್ರೆ ಯಾವ ಪಾಟ್ಗಳನ್ನ ಎತ್ತಕ್ ಬಿಡಲ್ಲ ಅಂತ ಅನ್ಬಿಟ್ಟು ನೋಡ್ರಿ, ನಾನು ಇಲ್ದೇ ಇದ್ದಾಗ ಇಲ್ಲೆಲ್ಲ ಶಿಫ್ಟ್ ಮಾಡೋರೆ ಕೆಲವೊಂದಷ್ಟು, ಅಲ್ಲಿ ಹಂಗ್ ಮಾಡ್ಬಿಟ್ಟು. ಬನ್ನಿ ತೋರಿಸ್ತೀನಿ. ನೋಡಿದ್ರೆ ಇಲ್ಲಿ ಕರ್ಬೇವಿನ ಸೊಪ್ಪಿಂದು ಗಿಡ ಬಿಟ್ಟವ್ರೆ ಇವಾಗ. ಆಕ್ಚುಲಿ ಚಿಗುರುತ್ತಿದೆ. ಇಲ್ಲಿ ಗುಲಾಬಿ ಗಿಡ ಇತ್ತಲ್ಲ ಅದನ್ನೆಲ್ಲ ಕಿತ್ತಾಕ್ಬಿಟ್ಟವ್ರೆ. ಆಮೇಲೆ ನೋಡಿ ಪಾಟ್ಗಳನ್ನೆಲ್ಲ ಹೆಂಗ್ ಜೋಡಿಸ್ಬಿಟ್ಟವ್ರೆ ಅಲ್ಲಿ. ಇಷ್ಟು ಕೆಲ್ಸ ಮಾಡೋರೆ, ನಂಗೆ ಗೊತ್ತೇ ಇಲ್ಲ. ಶಾಕು, ನಾನು ಹೇಳಂಗಿಲ್ಲ ಬಿಡಂಗಿಲ್ಲ. ಏನ್ ಮಾಡೋದು, ಸುಮ್ಮನಾದೆ, ಇನ್ನೇನ್ ಮಾಡೋದು ಅಂತ. ಡೇರೆ ಹೂವಿನ ಗೆಡ್ಡೆ ಎಲ್ಲ ಹಾಕಿದ್ರು, ಅಲ್ಲ ಡೇರೆ ಹೂವು ಬರ್ತಾ ಇತ್ತು, ಅದೆಲ್ಲ ಅಕ್ಕಪಕ್ಕ ಮನೆಯವ್ರಿಗೆ ಕೊಟ್ಟಿರ್ಬೇಕು. ಸದ್ಯಕ್ಕೆ ಇವಾಗ ಇಷ್ಟು ಉಳ್ಕೊಂಡೈತೆ ಅಷ್ಟೇ. ಆಮೇಲೆ ನಮ್ಮ ಅಪ್ಪಂಗೆ ಹೇಳ್ದೆ ನಾನು, ಇವಾಗ ನೀನು ಇಷ್ಟೆಲ್ಲ ಮಾಡಿದ್ಯಲ್ಲ ಗಿಡಗಳ್ದು, ಅಮ್ಮ ಏನಾರು ಇದ್ದಿದ್ರೆ ನಿನ್ನ ಒಂದು ಪಾಟ್ ಎಲ್ಲ ಒಂದ್ ಗಿಡನು ಟಚ್ ಮಾಡಕ್ ಬಿಡ್ತಾ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಸುಮ್ನಾಗೋಗ್ಬಿಟ್ಟೆ ನಾನು. ನಿಜ, ಅದು ನಮ್ಮಮ್ಮ ಎಷ್ಟು ಡೈಲಿ ಬೆಳಗ್ಗೆ ಸಾಯಂಕಾಲ ನೀರ್ ಹಾಕಿ ಎಲ್ಲ ಬೆಳೆಸಿದ್ದು. ಬಟ್ ಎಲ್ಲ ಕಂಪ್ಲೀಟ್ ಎಲ್ಲ ಚೆನ್ನಾಗಿತ್ತು. ಮತ್ತೆ ಕೆಲವಷ್ಟು ಗಿಡಗಳೆಲ್ಲ ವೇಸ್ಟೇಜ್ ಆಗಿತ್ತು, ಅದನ್ನೆಲ್ಲ ಕ್ಲಿಯರ್ ಮಾಡಿ ಅಂದ್ರೆ ಇವಾಗ ನೀಟಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು, ಗಿಡಗಳು ಅಂತಂದ್ರೆ ಹಂಗೆ ಮಣ್ಣು ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ಇದೆಲ್ಲ ಇರುತ್ತಲ್ವಾ. ಸೊ ಆಗಲ್ಲ, ಸುಮ್ನಿರಮ್ಮ, ಎಲ್ಲ ನೀಟಾಗಿ ಯಾವ್ದ್ಯಾವ್ದು ಏನೇನು ಬೇಕು ಅದೆಲ್ಲ ನೀಟಾಗಿ ಎತ್ತಿಟ್ಟಿದೀನಿ, ತಲೆನೇ ಕೆಡ್ಸ್ಕೊಂತೀಯ ಬಿಡು ಅಂತ ಅಂದ್ರು. ಅದಕ್ಕೆ ಸುಮ್ಮನೆ ಆಗೋದೆ ನಾನು, ಇನ್ನೇನ್ ಮಾಡೋದು ಅಂತ. ನಮ್ಮ ಪಕ್ಕದ ಮನೆಯವರು ಏನೋ ಕೊಟ್ಟಿದ್ದಾರೆ, ಬನ್ನಿ ತೋರಿಸ್ತೀನಿ. ನಮ್ಮ ಪಕ್ಕದ ಮನೆ ಆಂಟಿ ಒಬ್ಬಟ್ಟು ಕೊಟ್ಟಿದ್ದಾರೆ ಪಾಪ. ಇನ್ನ ಯಾರು ತಿಂದಿಲ್ಲ, ಹಂಗೆ ಇಟ್ಟಿದೀವಿ. ಮಧ್ಯಾಹ್ನ ಏನೋ ಕೊಟ್ಬಿಟ್ಟು ಹೋಗೋರೆ. ನನ್ ಮಗ ಎದ್ಬಿಡ್ತಾನೆ, ಓನಮ್ಮ, ಅದಕ್ಕೆ ಅವನಿಗೆ ಹಾಲ್ ಬೇಕು, ಹಾಲು ಇಡ್ತಾ ಇದೀನಿ. ಏನ್ ಚಿನ್ನಿ ಇಲ್ಲೇ ಅಲ್ವೇನಮ್ಮ? ಅವ್ನು ಎದ್ದೋಳೋ ಅಷ್ಟ್ರಲ್ಲಿ ಬಿಸಿ ಮಾಡಿ ಇಟ್ಬಿಟ್ರೆ. ಏನ್ ಚಿನ್ನಿ ಜ್ಯೂಸ್ಗಳು ತಂದು ಇಟ್ಕೊಂಡ್ಬಿಡ್ತೀಯ? ಕುಡಿಬಾರ್ದು ಚಿನ್ನಿ ಅದೆಲ್ಲ. ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ ಬಿಡು.
ಇಲ್ಲೊಂದ್ ಸ್ಪ್ರೈಟ್ ನೋಡಲ್ಲ ಲೀಕ್ ಆಗ್ತೈತೆ ಅದು. ಇಲ್ಲೊಂದ್ ಜ್ಯೂಸ್ ಬಾಟ್ಲು ಏನಿದು ಮಾಜಾ. ಸರಿ ಮುಚ್ಚು. ಹ್ಮ್ ಎತ್ಕೋ ಸ್ಪ್ರೈಟ್ ಎತ್ಕೋ. ಸರಿ ಕ್ಯಾಪ್ ಹಾಕೋ. ಇವಾಗ ಒಂದ್ ಕೆಲ್ಸ ಬಂತು, ನೆನ್ಪಾಯ್ತು ಆಕ್ಚುಲಿ, ಅದನ್ನ ಇವಾಗ ಮಾಡ್ಬಿಡೋಣ ಅಂತ. ಬನ್ನಿ ನಮ್ಮ ಯುಗಾದಿ ಸ್ಪೆಷಲ್ ತೋರಿಸ್ತೀನಿ ನಿಮ್ಗೆ. ನೋಡಿ 3 ಬಕೆಟ್ ಬಟ್ಟೆ ಇಟ್ಕೊಂಡಿದೀನಿ. ಇವಾಗ ಇದನ್ನ ಒಗದ್ರೆ ನನ್ನ ಯುಗಾದಿ ಸ್ಪೆಷಲ್ ಒಗಿಬೇಕು ಇವಾಗ ಅಂತ ಮನ್ಸು ಮಾಡಿದೀನಿ. ಒಗಿತೀನಿ. ಇಲ್ಲ ಅಂತಂದ್ರೆ ಇನ್ನೂ 3 ದಿವಸ ಇಲ್ಲೇ ಪೆಂಡಿಂಗ್ ಇದು. ಓಕೆನಾ? 3 ಬಕೆಟ್ ಬಟ್ಟೆ ಜಾಗನೇ ಸಾಲಿಲ್ಲ, ಹಂಗು ಒಗ್ದು ಒಣಗಾಕಿದ್ದೀನಿ. ಅದು ಕತ್ಲಾಗೋಗ್ಬಿಟ್ಟೈತೆ. 8 ಗಂಟೆ 1.5 ಅವರ್ ಒಗ್ದಿದ್ದೀನಿ ಬಟ್ಟೆನ. ಸೊ ಇವಾಗ ಅಡುಗೆ ಏನು ಮಾಡೋದು ಅಂತ ನೋಡಬೇಕು. ನೋಡಿ ಕಟ್ಟೆ ಮೇಲೆಲ್ಲ ಒಣಗಾಕ್ಬಿಟ್ಟಿದ್ದೀನಿ. ನೈಟ್ ಟೈಮ್ಸು ಒಗಿಬಾರ್ದು ಬಟ್ಟೆನ ಅಂತ ಗೊತ್ತು, ಬಟ್ ಮಳೆ ಬಂದು ಎಲ್ಲ ನೆಂದೋಗಿತ್ತು. ಇನ್ನದು ಸ್ಮೆಲ್ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಒಗ್ದಿದ್ದಾಯಿತು. ಇವಾಗ ಸ್ವಲ್ಪ ಪುಳಿಯೋಗರೆನೆ ಮಾಡ್ಕೊಳ್ಳೋಣ ನೈಟಿಗೆ ಅಂತ ಅನ್ಕೊಂಡೆ. ಮತ್ತೆ ಸ್ವೀಟಿಗೆ ಪಾಯಸ ಮಾಡ್ತೀನಿ ಅಂತ ಹೇಳಿದೆ, ಬಟ್ ಬೇಡ, ಒಬ್ಬಟ್ಟೆ ಇತ್ತಲ್ಲ, ಸುಮ್ಮನೆ 2 ಥರ ಸ್ವೀಟ್ ಏನಕ್ಕೆ, ತಿನ್ನೋದು ಇಲ್ಲ, ಯಾರು ತಿನ್ನೋರು ಇಲ್ಲ, ತಿಂದರೆ ನಾನು ಒಬ್ಳು ತಿನ್ಕೋಬೇಕಷ್ಟೆ. ಸರಿ ಅಂದ್ಬಿಟ್ಟು ಪುಳಿಯೋಗರೆ ಮಾಡ್ತಾ ಇದ್ದೀನಿ. ನೋಡಿ ಒಂದು ಸೈಡ್ ಅನ್ನಕ್ಕೂ ಇಟ್ಕೊಂಡಿದ್ದೆ. ಅದಾದಮೇಲೆ ಸ್ವಲ್ಪ ಹೆಸ್ರು ಬೇಳೆ ನೆನೆ ಹಾಕಿದ್ದೆ ನಾನು. ಮತ್ತು ಮೆಣಸಿನ್ಕಾಯಿ ಬಾಳೆಕಾಯ್ದು ಎಲ್ಲ ಇತ್ತು. ಸೊ ಕಡಲೆ ಹಸಿಟ್ಟೆಲ್ಲ ನೆನೆ ಹಾಕ್ಕೊಂಡಿದ್ದೆ. ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಬಜ್ಜಿ ಮಾಡಿಕೊಂಡೆ. ನೈಟು ಸಿಂಪಲ್ಲಾಗಿ ಯುಗಾದಿ ಹಬ್ಬನ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ. ಯೂಶ್ವಲಿ ಏನಪ್ಪ ಅಂತಂದರೆ ನಾನ್ ವೆಜ್ ಮಾಡೋದು ತುಂಬ ಈಸಿ. ಸಿಂಪಲ್ಲಾಗಿ ಏನೇ ಹಾಕಿದ್ರೂ ನಾನ್ ವೆಜ್ ಪ್ರಿಪೇರ್ ಆಗಿಬಿಡುತ್ತೆ. ಬಟ್ ವೆಜ್ ಊಟ ಮಾಡಬೇಕು ಅಂದರೆ ತುಂಬ ಕಷ್ಟ. ನನಗೆ ಅದರಲ್ಲೂ ಒಬ್ಬಟ್ಟು ಮಾಡೋಕ್ಕಂತೂ ಬರೋದೇ ಇಲ್ಲ. ನೆಕ್ಸ್ಟ್ ಟೈಮು ಕಲ್ತ್ಕೊಂಡು ಮಾಡೇ ಮಾಡ್ತೀನಿ. ಇವಾಗಿಷ್ಟು ಪ್ರಿಪೇರ್ ಮಾಡಿಕೊಂಡು ಕಂಪ್ಲೀಟ್ ಆಯಿತು ನಮ್ಮ ಊಟ ಮಾಡ್ತಾ ಇರಬೇಕಾದ್ರೆ ನಮ್ಮಮ್ಮ ನೆನಪಾಗ್ಬಿಟ್ಟು, ಅಮ್ಮ ಇದ್ದಿದ್ರೆ ಒಬ್ಬಟ್ಟೆಲ್ಲ ಮಾಡೋದು ಹಂಗೆ ಹಿಂಗೆ ಅಂದ್ಬಿಟ್ಟು ಹತ್ಕೊಂಡು ಸುರ್ಕೊಂಡು ನಾನು ನಮ್ಮ ಅಪ್ಪಂಗೂ ಬೇಜಾರಾಗೋಯ್ತು. ನಮ್ಮ ಅಪ್ಪ ಇನ್ನೊಂದು ಸಮಾಧಾನ ಮಾಡಂಗಿಲ್ಲ, ಬಿಡಂಗಿಲ್ಲ. ಇನ್ನೊಂದು ಕಡೆ ನನ್ನ ಮಕ್ಕಳು ಚೇಷ್ಟೆ, ಅವ್ರ ಆಟ, ಅವರು ಕೀಟ್ಲೆಗಳು, ಕೋಪ ಬರೆಸ್ತಾರೆ. ಒಂದು ಕಡೆ ನಾನು ಅಳ್ತಾ ಇದ್ರೆ ಯಾಕೆ ಅಳ್ತೀಯ ಅಂತ ಕೇಳ್ತಾರೆ. ಹಿಂಗೆ ಕೆಲವೊಂದ್ಸಲಿ ಮಕ್ಳು ಮುಖ ನೋಡ್ಕೊಂಡು ಮರಿಬೋದಲ್ಲ ಅಂತ ಅನ್ಸುತ್ತೆ. ಬಟ್ ಹೆಂಗೆ ಇದ್ರು ನೆನಪಾಗ್ಬಿಡುತ್ತೆ ಗೈಸ್, ಏನು ಮಾಡ್ತೀರಾ ನೋಡಿ. 12 ಗಂಟೆ ಆದರೂ ಮಲಗಿಲ್ಲ, ಆಟ ಆಡ್ಕೊಂಡು ಇರ್ತಾರೆ. ನಮ್ಮಪ್ಪ ಸೀರಿಯಲ್ ನೋಡ್ತಾರೆ ಯೂಶ್ವಲಿ, ಮಗಳು ಜಾನಕಿ. ಅದನ್ನ ನೋಡ್ಕೊಂಡು ಕೂತಿದ್ರು. ಹಾಗೆ ನೋಡಿ ಹೆಂಗೆಲ್ಲ ಇವ್ರುಗಳ್ದು ಅವತಾರಗಳು. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್. ಥ್ಯಾಂಕ್ ಯು ಎವ್ರಿ ಒನ್.